ಓಂ ಶಾಂತಿ. ವಾಣಿ ಡೇಟು 5/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ವೈಶಾಲ್ಯವನ್ನು ಶಿವಾಲಯವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ವೈಶ್ಯರಿಗೂ ಸಹ ಈಶ್ವರಿಯ ಸಂದೇಶವನ್ನು ಕೊಟ್ಟು ಅವರ ಕಲ್ಯಾಣವನ್ನು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಪ್ರಶ್ನೆ: ಯಾವ ಮಕ್ಕಳು ತಮಗೆ ಬಹಳ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ? ಉತ್ತರ: ಯಾರು ಯಾವುದೇ ಕಾರಣದಿಂದ ಮುರಳಿ ಅಂದರೆ ವಿದ್ಯೆಯನ್ನು ತಪ್ಪಿಸುತ್ತಾರೆ, ಅವರು ತಮಗೆ ತಾವೇ ಬಹಳ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ. ಕೆಲವು ಮಕ್ಕಳಂತೂ ಪರಸ್ಪರ ಮುನಿಸಿಕೊಳ್ಳುವ ಕಾರಣ ತರಗತಿಗೆ ಬರುವುದಿಲ್ಲ. ಯಾವುದಾದರೊಂದು ನೆಪ ಮಾಡಿಕೊಂಡು ಮನೆಯಲ್ಲಿಯೇ ಮಲಗಿಬಿಡುತ್ತಾರೆ. ಇದರಿಂದ ಅವರು ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ತಂದೆಯು ನಿತ್ಯವೂ ಒಂದಲ್ಲ ಒಂದು ಹೊಸ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಕೇಳುವುದೇ ಇಲ್ಲವೆಂದರೆ ಕಾರ್ಯದಲ್ಲಿ ಹೇಗೆ ತರುತ್ತೀರಿ? ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಸರ್ವಿಸ್ನಲ್ಲಿ ಬಹಳ ಸ್ಫೂರ್ತಿವಂತರಾಗಬೇಕು. ಸಮಯ ಸಿಕ್ಕಿದಾಗಲೆಲ್ಲ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಿದ್ಯಾಭ್ಯಾಸದ ಉಮಂಗವನ್ನು ನೀಡಬೇಕಾಗಿದೆ. ವಿದ್ಯೆಯೊಂದಿಗೆ ಎಂದೂ ಮುನಿಸಿಕೊಳ್ಳಬಾರದು. ಎರಡನೇದು, ತಮ್ಮ ಚಲನೆಯನ್ನು ಬಹಳ ಘನತೆಯಿಂದ ಇಟ್ಟುಕೊಳ್ಳಬೇಕಾಗಿದೆ. ನಾವೀಗ ಮನೆಗೆ ಹೋಗಬೇಕಾಗಿದೆ. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಆದ್ದರಿಂದ ಮೋಹದ ದಾರಗಳನ್ನು ಕತ್ತರಿಸಬೇಕಾಗಿದೆ. ವಾಣಿಯಿಂದ ದೂರ ಹೋಗುವ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ. ಆದ ಮರ ಉದ್ಧಾರವನ್ನು ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ: ಶ್ರೇಷ್ಠ ವೃತ್ತಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಸದಾ ಸಿದ್ಧಿ ಸ್ವರೂಪ ಭವ. ಸಿದ್ಧಿ ಸ್ವರೂಪರಾಗಲು ವೃತ್ತಿಯ ಮೂಲಕ, ವೃತ್ತಿಗಳನ್ನು ಸಂಕಲ್ಪದ ಮೂಲಕ ಸಂಕಲ್ಪಗಳನ್ನು ಪರಿವರ್ತನೆ ಮಾಡುವ ಕಾರ್ಯ ಮಾಡಿ. ಇದರ ಬಗ್ಗೆ ಸಂಶೋಧನೆ ಮಾಡಿ. ಯಾವಾಗ ಈ ಸೇವೆಯಲ್ಲಿ ಬ್ಯುಸಿಯಾಗಿ ಬಿಡುವಿರಿ, ಆಗ ಈ ಸೂಕ್ಷ್ಮ ಸೇವೆ ಸ್ವತಃ ಅನೇಕ ಬಲಹೀನತೆಗಳಿಂದ ಪಾರು ಮಾಡಿಬಿಡುತ್ತದೆ. ಈಗ ಇದರ ಯೋಜನೆ ತಯಾರಿಸಿ. ಆಗ ಜಿಜ್ಞಾಸೆಗಳು ಸಹ ಹೆಚ್ಚಿಸುತ್ತಾರೆ. ಸಹಯೋಗ ಸಹ ಹೆಚ್ಚು ಸಿಗುತ್ತದೆ. ಮನೆಗಳು ಸಹ ಸಿಗುತ್ತವೆ. ಎಲ್ಲ ಸಿದ್ಧಿಗಳು ಸಹಜವಾಗಿ ಬಿಡುವುದು. ಈ ವಿಧಿ ಸಿದ್ಧಿ ಸ್ವರೂಪರನ್ನಾಗಿ ಮಾಡಿಬಿಡುವುದು. ಸ್ಲೋಗನ್: ಸಮಯವನ್ನು ಸಫಲ ಮಾಡುತ್ತೀರಿ, ಆಗ ಸಮಯದ ಮೋಸದಿಂದ ಸುರಕ್ಷಿತರಾಗುವಿರಿ. ಅವ್ಯಕ್ತ ಸೂಚನೆ: ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಮಕ್ಕಳೊಂದಿಗೆ ತಂದೆಗೆ ಇಷ್ಟು ಪ್ರೀತಿ ಇದೆ. ಪ್ರತಿ ದಿನದ ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಇಷ್ಟು ದೊಡ್ಡ ಪತ್ರವನ್ನು ಬರೆಯುತ್ತಾರೆ. ನೆನಪು ಪ್ರೀತಿಯನ್ನು ಕೊಡುತ್ತಾರೆ ಮತ್ತು ಜೊತೆಗಾರರಾಗಿಯೇ ಸದಾ ಜೊತೆಯನ್ನು ನಿಭಾಯಿಸುತ್ತಾರೆ. ಅಂದಾಗ ಈ ಸ್ಥಿತಿಯಲ್ಲಿ ಪ್ರೀತಿಯಲ್ಲಿ ತಮ್ಮ ಎಲ್ಲ ಬಲಹೀನತೆಗಳನ್ನು ಸಮರ್ಪಣೆ ಮಾಡಿ ಬಿಡಿ. ಪರಮಾತ್ಮನ ಪ್ರೀತಿಯಲ್ಲಿ ಈ ರೀತಿ ಸಮಾವೇಶವಾಗಿಬಿಡಿ. ಎಂದು ಹದ್ದಿನ ಪ್ರಭಾವ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಸದಾ ಬೇಹದ್ದಿನ ಪ್ರಾಪ್ತಿಗಳಲ್ಲಿ ಮಗ್ನರಾಗಿರಿ. ಅದರಿಂದ ಆತ್ಮೀಯತೆಯ ಸುಗಂಧ ವಾತಾವರಣದಲ್ಲಿ ಹರಡಿ ಬಿಡಲಿ.